ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಗದಗ್ ಬೈಪಾಸ್ ರೈಲ್ವೆ ನಿಲ್ದಾಣದಲ್ಲಿ ರೈಲು ಸಂಚರಿಸುವುದರಿಂದ ಪ್ರಯಾಣಿಕರಿಗೆ ತೊಂದರೆ. ಚಂದ್ರಕಾಂತ್ ಚೌಹಾಣ್. ಗದಗ್ ಜಂಕ್ಷನ್ಗೆ 142 ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಐತಿಹಾಸಿಕ ಹಿನ್ನೆಲೆ ಇದೆ. ಇಂತಹ ನಿಲ್ದಾಣವನ್ನು ಡೌನ್ ಗ್ರೇಡ್ ಮಾಡುವ ಹುನ್ನಾರ ನಡೆದಿದ್ದು, ಗದಗ್ ಜಂಕ್ಷನ್ ಉತ್ತರ ಮತ್ತು ದಕ್ಷಿಣ ರಾಜ್ಯಗಳ ನಡುವೆ ಸರಕು ಮತ್ತು ಪ್ರಯಾಣಿಕರ ರೈಲುಗಳ ಸಂಚಾರವನ್ನು ಸುಗಮಗೊಳಿಸುತ್ತಿದೆ. ಗದಗ್ ನಗರದ ಹೊರವಲಯದಲ್ಲಿ ಸದ್ದಿಲ್ಲದೆ ನಿರ್ಮಾಣಗೊಂಡ ಗದಗ್ ಬೈಪಾಸ್ ಕ್ಯಾಬಿನ್ಗೆ ಇಷ್ಟು ದಿನ ರೈಲ್ವೆ ಅಧಿಕಾರಿಗಳು ಗದಗ್ ಬೈಪಾಸ್ ಕ್ಯಾಬಿನ್ ಕೇವಲ ಗೂಡ್ಸ್ ರೈಲ್ವೆಗೋಸ್ಕರ ಎಂದಿದ್ದರು. ಆದರೆ ಬೇಸಿಗೆ ರಜೆ ನಿಮಿತ್ತ ಬೆಳಗಾವಿ ಗೋಮತಿ ನಗರ ವಿಶೇಷ ರೈಲು ಅದೇ ಬೈಪಾಸ್ ಕ್ಯಾಬಿನ್ ಮೂಲಕ ಸಂಚರಿಸಲಿದೆ. ಈ ವಿಶೇಷ ರೈಲು ಗದಗ್ ನಿಲ್ದಾಣಕ್ಕೆ ನಿಲುಗಡೆ ಇಲ್ಲದೆ ಗದಗ್ ಬೈಪಾಸ್ ಕ್ಯಾಬಿನ್ ಮೂಲಕ ಸಂಚರಿಸಿದರೆ ಯಾವ ನ್ಯಾಯ ಎಂದು ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಚೌಹಾಣ್ ಅವರ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಹಳೆ ನಿಲ್ದಾಣದಲ್ಲಿ ಎಲ್ಲ ರೈಲು ನಿಲುಗಡೆ ಆಗಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ? ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಗದಗ ರೈಲ್ವೆ ಬೈಪಾಸ್ ಬಂದ್ ಆಗಲೇಬೇಕು. ಗದಗ ಬೈಪಾಸ್ ರೈಲ್ವೆ ಬಂದ್ ಆಗಲೇಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿರುವಂತಹ ಬೈಪಾಸ್ ರೈಲ್ವೆ ಬಂದ್ ಆಗಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ? ಗದಗ ಬೈಪಾಸ್ ರೈಲ್ವೆ ಬಂದ್ ಆಗಲೇಬೇಕು. ಗದಗಿನ ಸಾರ್ವಜನಿಕರಿಗೆ ಹಳೆ ರೈಲ್ವೆ ಸ್ಟೇಷನ್ ಪ್ರಾರಂಭಕ್ಕೆ ಆಗಲೇಬೇಕು. ರಸ್ತೆ ಬಂದ್ ಆಗಲೇಬೇಕು. ನಗರದ ರೈಲ್ವೆ ಕಂಬಿಗಳ ಹತ್ತಿರ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡಿದ ಅವರು, ಗದಗ್ ಬೈಪಾಸ್ ಕ್ಯಾಬಿನ್ ಯಾವ ಉದ್ದೇಶಕ್ಕೆ ನಿರ್ಮಿಸಿದರು? ಇವಾಗ ಏನು ಮಾಡುತ್ತಿದ್ದೀರಿ? ಬೈಪಾಸ್ ನಿಲ್ದಾಣವನ್ನು ನಿರ್ಮಿಸಿದ್ದು ಸರಕು ಸಾಗಾಣಿಕೆ ರೈಲುಗಳಿಗೆ ಅನುಕೂಲವಾಗಲಿ ಎಂದು, ಆದರೆ ಇಲ್ಲಿ ಪ್ರಯಾಣಿಕರಿಗೆ ತೊಂದರೆ ಕೊಡುವ ಉದ್ದೇಶವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಂಬರುವ ದಿನಗಳಲ್ಲಿ ಎಲ್ಲ ಹುಬ್ಬಳ್ಳಿ ಬಾಗಲಕೋಟ್ ಹುಬ್ಬಳ್ಳಿ ರೈಲುಗಳನ್ನು ಸ್ಥಳಾಂತರಿಸುವ ಯೋಜನೆ ಹೊಂದಿದೆ ಎನ್ನುವ ಅನುಮಾನ ಕಾಡುತ್ತಿದೆ. ರೈಲುಗಳನ್ನು ಬೈಪಾಸ್ಗೆ ಸ್ಥಳಾಂತರಿಸಿದರೆ ಇದು ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಬೈಪಾಸ್ಗೆ ಸಾಮಾನ್ಯ ಜನರು ಆಟೋ ರಿಕ್ಷಾ ಸವಾರಿಗಾಗಿ 200 ರೂಪಾಯಿಗಿಂತ ಹೆಚ್ಚು ಪಾವತಿಸಬೇಕಾಗುತ್ತದೆ. ಇದು ಬಸ್ಗಳಂತಹ ಪರ್ಯಾಯಗಳನ್ನು ಹುಡುಕಲು ಜನರನ್ನ ಒತ್ತಾಯಿಸುತ್ತದೆ. ಇದು ಅವೈಜ್ಞಾನಿಕ ಹಾಗೂ ಪ್ರಯಾಣಿಕರ ವಿರೋಧಿ ನಿರ್ಧಾರವನ್ನ ನೈಋತ್ಯ ರೈಲ್ವೆ ಈ ಕೂಡಲೇ ಜನವಿರೋಧಿ ನೀತಿ ಕೈಬಿಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರೈಲ್ವೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಹುಬ್ಬಳ್ಳಿ ನೈಋತ್ಯ ವಲಯದ ಪ್ರಧಾನ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ ಭಾಷಾ ಸಾಬ್ ಮಲ್ಸಮುದ್ರ, ರಮೇಶ್ ರಾಠೋಡ್, ರಾಜು, ಮೇಘರಾಜ್, ಹನುಮಂತ್ ಗೌಡ್ರ, ಯಲ್ಲಪ್ಪ, ಸತ್ಯನ್ ಗೌಡ್ರ, ಮಂಜಪ್ಪ, ಇಮಾಮ್, ನವೀನ್, ಮೈಲಾರಿ, ಸರ್ಫರಾಜ್, ಬಿಲಾಲ್, ದಾದಾಪೀರ್, ಸಾದಿಕ್, ಅಲ್ತಾಫ್, ಚಂದ್ರು, ಆನಂದಪ್ಪ, ವಿಶ್ವ, ರಮೇಶ್, ಭೀಮ್ಶಿ ಸೇರಿದಂತೆ ಸಂಘಟನೆಯ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ಗದಗ ಜಿಲ್ಲೆಯ ರೈಲ್ವೆ ನಿಲ್ದಾಣಕ್ಕೆ ತನ್ನದೇ ಆದಂತಹ ವಿಶಿಷ್ಟವಾದ ಇತಿಹಾಸ ಇದೆ. 1882ರಲ್ಲಿ ಪ್ರಾರಂಭವಾದಂಥ ಈ ಒಂದು ರೈಲು ನಿಲ್ದಾಣ ಸುಮಾರು 150 ವರ್ಷಗಳ ಕಾಲ ಒಂದು ಇತಿಹಾಸ ಹೊಂದಿದೆ. ಇಂಥ ಒಂದು ಇತಿಹಾಸವನ್ನ ಇವತ್ತಿಗೆ ಅದನ್ನ ಮುಳುಗಿಸ್ಬೇಕನ್ನುವಂಥ ಹುನ್ನಾರ ನಡೆದಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಗದಗಿಂದ ದೂರ ಸುಮಾರು 10 ಕಿಲೋಮೀಟರ್ ದೂರವಂತ ಗದಗ ಬೈಪಾಸ್ ರೈಲ್ವೆ ನಿಲ್ದಾಣವನ್ನ ಇದೊಂದು ಕಟ್ಟಡವನ್ನು ಕಟ್ಟಿದ್ದಾರೆ. ರೈಲ್ವೆ ಅಧಿಕಾರಿಗಳು ಇಲ್ಲಿ ಏನು ಹೇಳಿದ್ರಪ್ಪ ಅಂತಂದ್ರೆ, ಗೂಡ್ಸ್ ಟ್ರೈನ್ ಅನ್ನ ನಾವು ಬೈಪಾಸ್ ಮಾಡ್ತೀವಿ, ಯಾವುದೇ ಪ್ಯಾಸೆಂಜರ್ ಟ್ರೈನ್ ಅನ್ನು ಇಲ್ಲಿ ತರಂಗಿಲ್ಲ ಅಂತೇಳಿ. ಆದರೆ ಇವತ್ತಿಗೆ ಸದ್ದಿಲ್ಲದೆ ಅವರು ಜನರಿಗೆ ತೊಂದರೆ ಕೊಡುವಂತ ಒಂದು ಹುನ್ನಾರ ನಡೆಸಿದ್ದಾರೆ. ಬೆಳಗಾವಿಯಿಂದ ಗೋಮತಿ ನಗರ ಅಂದ್ರೆ ಉತ್ತರ ಪ್ರದೇಶಕ್ಕೆ ಹೋಗುವಂತ ಒಂದು ರೈಲು, ವಿಶೇಷ ರೈಲನ್ನ ಇವತ್ತಿಗೆ ಪ್ರಾರಂಭ ಮಾಡಿದ್ದಾರೆ. ಆ ರೈಲು ಹುಬ್ಬಳ್ಳಿಗೆ ಬಿಟ್ರೆ ನೇರವಾಗಿ ಬದಾಮಿಗೆ ನಿಲ್ಲುತ್ತೆ, ಗದಗಿಗೆ ನಿಲ್ಲೋದೇ ಇಲ್ಲ. ಗದಗ ಜಿಲ್ಲಾ ಕೇಂದ್ರ ರೀ, ಸಾವಿರಾರು ಜನರು ಅಡ್ಡಾಡುವಂಥ ಜನ, ಒಂದು ದಿನದಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಆದಾಯ ಬರುವಂಥ ಈ ಒಂದು ನಿಲ್ದಾಣದಲ್ಲಿ ರೈಲನ್ನು ತರಂಗಿಲ್ಲ ಅಂತಂದ್ರೆ ಏನಿದ್ರ ಉದ್ದೇಶ? ಗದಗ ಜನರಿಗೆ ಅನ್ಯಾಯ ಮಾಡುವಂಥ ಉದ್ದೇಶ ಇದರಲ್ಲಿ ಅಡಗಿದೆ. ಅದು ಅಲ್ಲದೆ ಇಲ್ಲಿ ಬರಬೇಕಂದ್ರೆ ಒಂದು ರಸ್ತೆನೂ ಇಲ್ರಿ, ಯಾವ ರಸ್ತೆನೂ ಇಲ್ಲ, ರಿಕ್ಷಾ ಇಲ್ಲ, ಬಸ್ ಇಲ್ಲ, ಬೈಕ್ ತಗೊಂಡು ಬರ್ಬೇಕಂತೂ ಸರಿಯಾದಂಥ ದಾರಿ ಇಲ್ಲ. ಸುತ್ತ ಹೊಡೆದು ಸುಮಾರು 10 ಕಿಲೋಮೀಟರ್ 15 ಕಿಲೋಮೀಟರ್ ದೂರದಿಂದ ಬರಬೇಕು. ಇಂಥ ಒಂದು ಅವ್ಯವಸ್ಥೆ ನಿಲ್ದಾಣದಲ್ಲಿ ಇವ್ರು ಯಾಕೆ ರೈಲನ್ನು ನಿಲ್ಲಿಸ್ತಾ ಇದ್ದಾರೆ ಅಂತೇಳಿ ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಹೋರಾಟ ಮಾಡಿ ಇವತ್ತಿಗೆ ಮನವಿಯನ್ನು ಅರ್ಪಿಸಿದ್ದೇವೆ. ರೈಲ್ವೆ ಅಧಿಕಾರಿಗಳು ಕೂಡ ಇದರ ಸಮಸ್ಯೆನ ಮನಗಂಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಇದನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ರೈಲ್ವೆ ಅಧಿಕಾರಿಗಳು ಇದನ್ನು ಬಗೆಹರಿಸದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾದ್ಯಂತ ಎಲ್ಲ ಜನರು ಒಗ್ಗೂಡಿಸಿ
ಇಲ್ಲೇ ರೈಲು ರೋಕೋ ಚಳವಳಿಯನ್ನ ನಾವು ಮಾಡ್ಬೇಕಾಗತ್ತೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೂಡ ಕೊಟ್ಟಿದ್ವಿ. ಈಗಲೇ ಏನು ರೈಲುಗಳು ನಿಲ್ದಾಣ ಆಗಿತ್ತು ಸರ್ ಇಲ್ಲ, ಈಗ ಏನಾಗೈತೆ ಅಂದ್ರೆ ಬೆಳಗಾವಿಯಿಂದ ಗೋಮತಿ ನಗರ ಇಲ್ಲಿ ನಿಲ್ದೇನೆ ಬೈಪಾಸ್ ಆಗಿ ಡೈರೆಕ್ಟ್ ಬಾದಾಮಿ ಹೋಗೈತೆ. ಅದನ್ನ ನಿಲ್ಲಂಗೂ ಇಲ್ರಿ. ನಾವೀಗ ಏನು ಹೇಳಿಪ್ಪ ಅಂತಂದ್ರೆ ಗುರುವಾರಕ್ಕೆ ಏನದು ರಿಟರ್ನ್ ಬರ್ತೈತಲ್ವಾ, ಅದನ್ನಾದ್ರೂ ನಿಲ್ಲಿಸ್ರಿ ಅಂತ ಹೇಳಿದೀವಿ. ಅದನ್ನು ಸಂಪರ್ಕವಾಗಿ ನಾವು ನಮ್ಮ ಹಿರಿಯ ಅಧಿಕಾರಿಗಳನ್ನ ನಮ್ಮ ವಿಶ್ವಾಸಕ್ಕೆ ತಗೊಂಡು ನಾವು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಸರ್. ನಿಲುಗಡೆ ಆಗ್ಲಿಕ್ಕೆ ಸರ್ ಇವತ್ತಿಗೆ ಇದು ಬೈಪಾಸ್ಲಿಂತ್ರ ಏನು ಸಮಸ್ಯೆ ಆಗತ್ತಂದ್ರೆ ಸರ್, ಈಗ ನೋಡ್ರಿ ಈ ನಮ್ಮ ಗದಗಿನ ಜನರು ಉತ್ತರ ಪ್ರದೇಶಕ್ಕೆ ಹೋಗ್ಬೇಕಲ್ಲ ಸರ್, ಗೋಮತಿ ನಗರ ಹೋಗ್ಬೇಕಲ್ಲ, ಅವ್ರಿಗೆ ಇದು ಹೋಗಕ್ಕೆ ಆಗಂಗನೇ ಇಲ್ಲ. ವಿಶೇಷ ರೈಲು ಸರ್, ಬೇಸಿಗೆ ದಿನಗಳಲ್ಲಿ ಮಕ್ಕಳು ಮರಿಯನ್ನು ಕಟ್ಕೊಂಡು ಉತ್ತರ ಭಾರತ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಗದಗ ಜನರಿಗೆ ಆಗೋದೇ ಇಲ್ಲ. ಇದು ವಿಶೇಷ ರೈಲು ಆಗಿರೋಕೆ ಇದು ಮಾಡಿದ್ರಲ್ಲಿಂತ ಜನರಿಗೂ ಅನುಕೂಲ ಆಗುತ್ತೆ ಸರ್. ಈಗ ಗೋಮತಿ ನಗರಕ್ಕೆ ಏನು ವಿಶೇಷ ರೈಲು ಹೊರಡ್ತಾ ಇದೆ, ಇದು ಗದಗ ನಗರಕ್ಕೆ ನಿಲುಗಡೆ ಇಲ್ಲದೆ ಬಾದಾಮಿಗೆ ನಿಲುಗಡೆ ಕೊಟ್ಟಿದ್ದಾರೆ. ಇವತ್ತು ಏನು ಬೈಪಾಸ್ ರೈಲ್ವೆ ನಿಲ್ದಾಣ ಇದೆಯಲ್ಲ, ಇದು ಸಂಪೂರ್ಣ ಅವೈಜ್ಞಾನಿಕವಾದಂಥದ್ದು. ಗದಗ ನಗರದ ಈ ನಮ್ಮ ಹಳೆಯ ರೈಲ್ವೆ ಸ್ಟೇಷನ್ಗೆ 143 ವರ್ಷದ ಒಂದು ಇತಿಹಾಸ ಇದೆ. ಇಲ್ಲಿಯೂ ಕೂಡ ಸಾಕಷ್ಟು ಪ್ರವಾಸಿ ಸ್ಥಾನ ಇದೆ. ಇವತ್ತು ಕಪ್ಪತ್ತಗುಡ್ಡ ಮತ್ತು ತ್ರಿಕಟೇಶ್ವರ ದೇವಸ್ಥಾನ ಮತ್ತು ಏನು ಈ ಒಂದು ವೀರನಾರಾಯಣ ದೇವಸ್ಥಾನ ಇದೆ, ಇಲ್ಲಿಯೂ ಕೂಡ ಐತಿಹಾಸಿಕ ಸ್ಥಳಗಳಿದ್ದಾವೆ. ಇವತ್ತಿನ ದಿವಸ ಇಂಥ ಒಂದು ಸ್ಥಳವನ್ನು ಗಮನಕ್ಕಿಲ್ಲಾರ್ದ ಇಡೀ ಜಿಲ್ಲೆ ಒಳಗೆ ಯಾವುದೇ ರೈಲ್ವೆ ನಿಲ್ದಾಣ ಇಲ್ಲದಿದ್ರೂ ಕೂಡ ಗದಗ ನಗರದ ಈ ನಿಲ್ದಾಣವನ್ನು ಹತ್ತಿಕ್ಕುವಂಥ ಹುನ್ನಾರ ಇವತ್ತು ರೈಲ್ವೆ ಇಲಾಖೆ ಮಾಡಿದೆಯಲ್ಲ. ಇವತ್ತಿನ ದಿವಸ ನಾವು ಸಾಂಕೇತಿಕವಾಗಿ ಜಯ ಕರ್ನಾಟಕ ಸಂಘಟನೆಯಿಂದ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಗೆ ಪುರಸ್ಕಾರ ಮಾಡಿ 2 ದಿವಸದೊಳಗಡೆ ಗದಗ ನಗರದೊಳಗೆ ಸಭೆ ಮಾಡದೆ ಹೋದರೆ ನಾವು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಸ್ಟೇಷನ್ಗೆ ಮುತ್ತಿಗೆ ಹಾಕಿ ರೈಲ್ವೆಯನ್ನು ತಡೆ ಮಾಡ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ. ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ್.